ನಮಸ್ಕಾರ ಎಲ್ರಿಗೂ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಪತ್ರೊಡೆ ಮಾಡ್ಕೊಂಡು ತಿನ್ನಕ್ಕೆ ಏನೋ ಒಂಥರ ಮಜಾ. ಈ ನಮ್ಮ ಕರಾವಳಿ ಸೈಡಲ್ಲಿ ಈ ಪತ್ರೊಡೆನ ಡಿಫ್ರೆಂಟ್ ಆಗಿ ರೆಡಿ ಮಾಡ್ತೀವಿ. ಹೇಗೆ ಅಂತ ನೋಡೋಣವಾ? ನಾನು ಇಷ್ಟೊಂದು ಮರಗೆಸನ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೀವು ಇವುಗಳ ಚೊಟ್ಟನ್ನು ಕಟ್ ಮಾಡಿ. ಈಗ ಒಂದು ಬಾಣಲೆಯಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ರಿಂದ 2 ಸ್ಪೂನ್ಸ್ ಕೊಬ್ಬರಿ ಎಣ್ಣೆ, 2 ಸ್ಪೂನ್ಸ್ ಕೊತ್ತಂಬರಿ, ಅರ್ಧ ಸ್ಪೂನ್ ಉದ್ದು, ಅರ್ಧ ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ. ಆಮೇಲೆ 7 ರಿಂದ 8 ಒಣಮೆಣಸು ಹಾಕಿ ಹುರಿಬೇಕು. ಈಗ ನಾನಿಲ್ಲಿ 2 ಕಪ್ ಅಕ್ಕಿ ಹಾಗೂ 1 ಕಪ್ ಕಡಲೆಬೇಳೆನ 1 ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮಸಾಲೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, 1.5 ಸ್ಪೂನ್ ಕಲ್ಲು ಉಪ್ಪು, ಒಂದು ಸ್ಪೂನ್ ಬೆಲ್ಲ ಹಾಗೂ 1/4 ಸ್ಪೂನ್ ಅರಿಶಿಣ, ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡಿ. ಈಗ ನಾನು ಒಂದು ದೊಡ್ಡ ಕೆಸುವಿನ ಎಲೆ ತಗೊಂಡು ಮಸಾಲೆನ ಹೀಗೆ ಹಚ್ತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದು ಎಲೆ ಇಟ್ಟು ಇದಕ್ಕೆ ಮತ್ತೆ ಮಸಾಲೆ ಹಚ್ತಾ ಇದ್ದೀನಿ. ಹೀಗೆ ಒಂದರ ಮೇಲೆ ಒಂದನ್ನು ಇಟ್ಟು ಮಸಾಲೆ ಹಚ್ಚಬೇಕು. ಈಗ ಒಂದು ದೊಡ್ಡ ಇಡ್ಲಿ ಅಟ್ಟದಲ್ಲಿ ಸ್ವಲ್ಪ ನೀರು ತುಂಬಿಸಿ ಆಮೇಲೆ ಇದ್ರ ಮೇಲೆ ಪ್ಲೇಟ್ ಇಡಿ. ಇದನ್ನ ಹೀಗೆ ಒಂದು ರೋಲ್ ಮಾಡ್ತಾ ಬನ್ನಿ. ರೋಲ್ ಮಾಡಿದ ಮೇಲೆ ಈ ಪಾತ್ರೆಯಲ್ಲಿ ಇಟ್ಟು ಕ್ಲೋಸ್ ಮಾಡಿ. 30 ರಿಂದ 40 ಮಿನಿಟ್ಸ್ ಬೇಯಿಸಬೇಕಾಗುತ್ತೆ.
40 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಇದನ್ನ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡ್ತಾ ಬನ್ನಿ. ಈಗ ಒಂದು ತವಾದಲ್ಲಿ 2 ರಿಂದ 3 ಸ್ಪೂನ್ಸ್ ಕೊಬ್ಬರಿ ಎಣ್ಣೆ ಹಾಕಿ ಹೀಗೆ ತವಾದಲ್ಲಿ ಸ್ಪ್ರೆಡ್ ಮಾಡಿ. ಆಮೇಲೆ ಪತ್ರೊಡೆ ಸ್ಲೈಸ್ನ ಇದ್ರ ಮೇಲೆ ಇಡ್ತಾ ಬನ್ನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಮತ್ತೊಂದು ಕಡೆ ಮಗ್ಚಿ ಮತ್ತೆ ಫ್ರೈ ಮಾಡಿ. ಈಗ ಬಿಸಿ ಬಿಸಿ ಫ್ರೈಡ್ ಪತ್ರೊಡೆ ರೆಡಿಯಾಗಿದೆ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ಬೋದು. ಇದನ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಧನ್ಯವಾದಗಳು.